ಕೃಷ್ಣದಲ್ಲಿ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂಗಳು, ಕೇಂದ್ರ ಸಚಿವರು, ಕಾವೇರಿ ಭಾಗದ ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಆ ಸಭೆಯಲ್ಲಿ ಯಾವ ರೀತಿಯ ಒಂದು ತೀರ್ಮಾನ ಆಗತ್ತೆ, ರಾಜ್ಯದಲ್ಲಿ ಹೊತ್ತಿ ಹುರಿತಿರ್ತಕ್ಕಂಥ ಒಂದು ವಿವಾದ, ಕಾವೇರಿಯ ಕಿಚ್ಚು ಭುಗಿಲೇಳ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಎಲ್ಲ ನಾಯಕರುಗಳು, ಮಾಜಿ ಸಿಎಂಗಳು, ಸಂಸದರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸೊ ಮೀಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ. ಕಾವೇರಿ ನೀರಿನ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಆಗ್ತಿದ್ದಂತೆ ಇವತ್ತು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣದಲ್ಲಿ ನಡೀತಿರ್ತಕ್ಕಂಥ ಒಂದು ಸರ್ವಪಕ್ಷ ಸಭೆ ರಾಜ್ಯದ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ. ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದೇ ವೇದಿಕೆಗೆ ಕರೆತಂದು ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ಮುಂದಾಗಿದೆ. ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಕಾವೇರಿ ನದಿ ತೀರದ ಭಾಗಗಳ ಶಾಸಕರು, ಸಂಸದರು ಹಾಗೂ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಕಾವೇರಿ ವಿವಾದದ ಕುರಿತು ಒಂದೇ ನಿಲುವು ರೂಪಿಸಿ ರಾಜ್ಯದ ಪರವಾಗಿ ಬಲವಾದ ಸಂದೇಶ ನೀಡತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಈ ಸಭೆಯ ಮುಖ್ಯ ಅಂಶ ಮೇಕೆದಾಟು ಯೋಜನೆ. ಅದರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಎಲ್ಲ ನಾಯಕರುಗಳು ಬಂದು ಇಳಿತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಆಲ್ರೆಡಿ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ 9 ಗಂಟೆಗೆ BJPಯ ಒಂದು ಕೋರ್ ಕಮಿಟಿ ಮೀಟಿಂಗ್ ಕೂಡ ಇತ್ತು. ಆ ಕೋರ್ ಕಮಿಟಿ ಮೀಟಿಂಗ್ ನಂತರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗ ಸರ್ವಪಕ್ಷ ಸಭೆಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ಒಂದು ಕಡೆ ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, HD ಕುಮಾರಸ್ವಾಮಿಯವರು, ದೇವೇಗೌಡರು ಆಗಮಿಸಬೇಕಾಗಿತ್ತು, ನಾನು ಬರೋದಕ್ಕಾಗಲಿಲ್ಲ, ನಾನು ಭಾಗಿಯಾಗಬೇಕಾಗಿತ್ತು ಅಂತ ಪಾಪ ದೇವೇಗೌಡರು ಕೂಡ ಹೇಳ್ಕೊಂಡ್ರು. ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಅದರಿಂದ ನಾನು ಕೂಡ ಆಗೋದಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ವಿ ಸೋಮಣ್ಣ ಅವರು, ಹೀಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಯಾಕಂದರೆ ಇದು ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಒಗ್ಗಟ್ಟಿದ್ರೆ ಏನು ಬೇಕಾದರೆ ಸಾಧನೆ ಮಾಡ್ಬೋದು, ಏನು ಬೇಕಾದರೆ ಮಾಡಬಹುದು ಅನ್ನುವಂಥ ಒಂದು ಕಾನ್ಫಿಡೆಂಟ್ ಬೆಳೆಯುತ್ತೆ. ಸೊ ಈಗ ತಮಿಳುನಾಡಿನಲ್ಲಿ ನಮಗೆ ನೀರು ಬಿಡಲೇಬೇಕು ಅನ್ನುವಂಥ ಒಂದು ಪಟ್ಟು ಹಿಡಿದು ತಮಿಳುನಾಡು ಕೂತಿದೆ. ಇನ್ನೊಂದು ಕಡೆ ನಾವು ಬಿಡೋದೇ ಇಲ್ಲ ನೀರು ಯಾವುದೇ ಕಾರಣಕ್ಕೂ ಅಂತ ಈಗ ಒಂದು ಕಡೆ ರೈತರು, ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ CWRC ಒಂದು ಆದೇಶವನ್ನು ಹೊರಡಿಸಿದೆ, ಇಂತಿಷ್ಟು ಅಂತ ನೀರು ಬಿಡಬೇಕು.